ಸ್ನೇಹಿತರೆ, ವಿಶ್ವವಿಖ್ಯಾತ ಚಿಂಪಾಂಜಿ ಅಧ್ಯಯನಕಾರ್ತಿ ಪರಿಸರವಾದಿ ಜೇನ್ ಗುಡಾಲ್ ಅವರು ತೀರ್ಕೊಂಡಿದ್ದಾರೆ. ಸ್ನೇಹಿತರೆ, 91 ವರ್ಷದ ಹಿರಿಯ ಜೀವ ತನ್ನ ಇಡೀ ಬದುಕನ್ನು ಪ್ರಾಣಿಗಳ ಸಂಶೋಧನೆಗೋಸ್ಕರ, ಬಹಳ ಮುಖ್ಯವಾಗಿ ಪರಿಸರ ಸಂರಕ್ಷಣೆಗೋಸ್ಕರ, ಪ್ರಾಣಿಗಳ ಉಳಿವಿಗೋಸ್ಕರ, ಇನ್ನೂ ಮುಖ್ಯವಾಗಿ ಚಿಂಪಾಂಜಿಗಳ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಿಲ್ಲದಂತಹ ಅದ್ಭುತ ಸಂಶೋಧನೆ ಮಾಡಿದಂತಹ ನಮ್ಮ ಜೇನ್ ಗುಡಾಲ್ ತೀರ್ಕೊಂಡಿದ್ದಾರೆ. ಯಾರು ಜೇನ್ ಗುಡಾಲ್ ಅಂತ ನಿಮ್ಗೆ ಹೇಳೋಕ್ಕೆ ಮುಂಚೆ ನನ್ನ ಬದುಕಿನಲ್ಲಿ ನಡೆದಂಥ ಒಂದು ಘಟನೆ ನಿಮ್ಗೆ ಹೇಳಬೇಕು. ಒಬ್ಬರು ನನಗೆ ಗೊತ್ತಿರುವಂಥ ಹೆಣ್ಮಗಳು, ಅಂದರೆ ಒಂದು ಹೆಣ್ಮಗುವಿನ ತಾಯಿ ನನಗೆ ಸಿಕ್ಕು ಹೇಗೆ ಓದ್ತಿದ್ದಾಳೆ ನಿಮ್ಮ ಮಗಳು ಅಂತ ಕೇಳಿದಾಗ, ಹಾಂಪ್ಪ PUC ಮುಗೀತು, ಪಾಸಾಗಿದ್ದಾಳೆ, ಈಗ ಗಂಡು ಹುಡುಕ್ತಾ ಇದ್ದೀವಿ ಮದುವೆಗೆ ಅಂತಂದರು. ಯಾಕೆ ಪಾಸಾದ್ಮೇಲೆ ಓದಿಸ್ಬೇಕಲ್ವ ಅಂತಂದರೆ, ಇಲ್ಲಪ್ಪ ಸೆರಗಲ್ಲಿ ಕೆಂಡ ಕಟ್ಕೊಂಡಂಗೆ ಹೆಣ್ಮಕ್ಳು ಅವ್ರನ್ನ ಬೇಗ ಮದುವೆ ಮಾಡಿ ಕಳಿಸ್ಬಿಡ್ಬೇಕು, ಅವ್ಳಿಗೆ 18 ಆಯಿತು ನೋಡು ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಈ ವಿಚಾರ ಕೇಳಿದಾಗ ನನಗೆ ತುಂಬ ನೋವಾಯಿತು. ಅಲ್ಲ, ಓದಬೇಕಾದ್ರೆ ಹೆಣ್ಣುಮಕ್ಳನ್ನ ಯಾವ ರೀತಿಯೆಲ್ಲ ಯೋಚನೆ ಮಾಡ್ತಾರೆ ಅವರ ಹೆತ್ತವರು ಅಂತ ಹೇಳಿ. ಸ್ನೇಹಿತರೆ, ಯಾಕೆ ಈ ವಿಚಾರ ಪ್ರಸ್ತಾಪಿಸಿದೆ ಜೇನ್ ಗುಡಾಲ್ ಅವರ ವಿಚಾರದಲ್ಲಿ ಅಂತಂದರೆ, ಜೇನ್ ಗುಡಾಲ್ ಹಿಂದೆ ಅವರ ತಾಯಿ ನಿಲ್ಲದೆ ಹೋಗಿದ್ದಿದ್ದರೆ, ಜೇನ್ ಗುಡಾಲ್ ಅವರ ಆಸೆಗೆ, ಕನಸಿಗೆ ಚಿಂಪಾಂಜಿಗಳ ಬಗ್ಗೆ, ವನ್ಯಜೀವಿಗಳ ಬಗ್ಗೆ, ಕಾಡಿನ ಬಗ್ಗೆ, ಪರಿಸರದ ಬಗ್ಗೆ ನಾನು ಅಧ್ಯಯನ ಮಾಡಬೇಕು, ಪರಿಸರ ರಕ್ಷಣೆ, ವನ್ಯಜೀವಿಗಳ ರಕ್ಷಣೆ ಬಗ್ಗೆ ನಾನು ವೃತ್ತಿ ಮಾಡಬೇಕು ಅಂತ ಅಂದುಕೊಂಡಾಗ ಅವರ ತಾಯಿ ಅವ್ರ ಹಿಂದೆ ನಿಲ್ಲದೆ ಹೋಗಿದರೆ ಎಷ್ಟು ದೊಡ್ಡ ನಷ್ಟ ಈ ಜಗತ್ತಿನ ಪರಿಸರ ಅಧ್ಯಯನ ಕ್ಷೇತ್ರಕ್ಕೆ ಆಗಿರೋದು ಅಂತ ಯೋಚನೆ ಮಾಡಿದಾಗ, ಈ ತಾಯಿ, ಆ PUC ಓದಿದ ಹೆಣ್ಮಗುವಿನ ತಾಯಿ ಹೇಳಿದೆ ಅಂತ ಹಾಸ್ಯಾಸ್ಪದ, ಎಂಥ ಕ್ಷುಲ್ಲಕ ವಿಚಾರ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜ ಅಲ್ವಾ? ನಾವು ಇವತ್ತಿಗೂ ಹೆಣ್ಣು ಮಕ್ಕಳನ್ನು ಬೇರೆ ಥರ ನೋಡ್ತೀವಿ. ಅವ್ರನ್ನ ಹೇಗಾದರೂ ಮದುವೆ ಮಾಡಿ ಸಾಗಿಸ್ಬಿಟ್ಟು ನಮ್ಮ ಜವಾಬ್ದಾರಿ ಕಳ್ಕೊಳ್ಳೋ ಥರ ಮಾತಾಡ್ತೀವಿ. ದಯವಿಟ್ಟು ಅದನ್ನು ನಿಲ್ಲಿಸೋಣ ಅಂತ ಹೇಳ್ತಾ ಜೇನ್ ಗುಡಾಲ್ ಬಗ್ಗೆ ನಾನು ಮಾತಾಡಬೇಕು. ಸ್ನೇಹಿತರೆ, ಇಂಗ್ಲೆಂಡ್ನ ಲಂಡನ್ನಲ್ಲಿ ಹುಟ್ಟಿದವರು ನಮ್ಮ ಜೇನ್ ಗುಡಾಲ್. ಸ್ನೇಹಿತರೆ, 1934ರಲ್ಲಿ ಜೇನ್ ಗುಡಾಲ್ ಹುಟ್ಟುತ್ತಾರೆ. ಆನಂತರ ಅವ್ರಿಗೆ ಚಿಕ್ಕ ವಯಸ್ಸಿನಿಂದಲೇ ಈ ಟಾರ್ಜನ್ ಪುಸ್ತಕಗಳನ್ನ ಓದೋಕ್ಕೆ, ಈ ಕಾಮಿಕ್ ಪುಸ್ತಕಗಳು ಬರ್ತಾವಲ್ಲ, ಅದನ್ನು ಅವ್ರ ಪೇರೆಂಟ್ಸ್, ಅವ್ರ ಪೋಷಕರು ಕೊಡಿಸ್ತಿರ್ತಾರೆ. ಆಕೆಗೆ ಅವಾಗಿಂದಲೇ ಈ ವನ್ಯಜೀವಿಗಳ ಬಗ್ಗೆ, ಪರಿಸರದ ಬಗ್ಗೆ ಆಸಕ್ತಿ, ಆಫ್ರಿಕಾ ಕಾಡುಗಳ ಬಗ್ಗೆ ಹೆಚ್ಚೆಚ್ಚು ಓದ್ತಿರ್ತಾರೆ ಅವರು. ಹೀಗಿದ್ದಾಗ ಅವರು ತಮ್ಮ 23ನೇ ವಯಸ್ಸಿಗೆ ಮೊಟ್ಟ ಮೊದಲ ಸಲ ಕೀನ್ಯಾದ ತನ್ನ ಗೊತ್ತಿರುವವರ ಒಬ್ಬರ ಒಂದು ತೋಟಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅವ್ರಿಗೆ ಅನ್ಸುತ್ತೆ, ಇಲ್ಲ, ನಾನು ನನ್ನ ಜೀವನವನ್ನು ಈ ಕಾಡುಗಳಲ್ಲೇ ಕಳಿಬೇಕು ಅಂತ ಹೇಳಿ ಲೂಯಿಸ್ ಲೀಕಿ ಅಂತ ಅವರ ಗುರುಗಳೊಬ್ಬರು ಸಿಗ್ತಾರೆ. ಅವರು, ಹಾಗಿದ್ರೆ ನೀನು ಈ ಗೋಂಬೆ ನ್ಯಾಷನಲ್ ಪಾರ್ಕ್, ಗೋಂಬೆ ರಾಷ್ಟ್ರೀಯ ಉದ್ಯಾನವನ ಅಂತಿದೆ, ಟ್ಯಾನ್ಜಾನಿಯಾ ಅಂತ ಒಂದು ದೇಶ ಬರುತ್ತೆ ಸ್ನೇಹಿತರೆ, ಆಫ್ರಿಕಾದ ಹತ್ರ, ಅಲ್ಲಿ ಹೆಚ್ಚು ಈ ಚಿಂಪಾಂಜಿಗಳಿದ್ದಾವೆ, ಇದನ್ನು ಅಧ್ಯಯನ ಮಾಡು ನೀನು ಅಂತ ಹೇಳಿ ಅವರು ಹೇಳ್ತಾರೆ. ಆಕೆ ಅಧ್ಯಯನ ತೊಡ್ಕೋತಾರೆ. ನೀವು ಯೋಚನೆ ಮಾಡಿ ಸ್ನೇಹಿತರೆ, ಇದು ನಡೆದಿರುವಂಥದ್ದು 1955ರಿಂದ 1960 ಒಳಗಡೆ, ಅಂದರೆ ಎಕ್ಸಾಕ್ಟ್ಲಿ ಸುಮಾರು ಒಂದು 70-75 ವರ್ಷಗಳ ಹಿಂದೆ ಒಂದು ಒಬ್ಬಳು ಹೆಣ್ಣುಮಗಳು ಒಂದು ಕಾಡಲ್ಲಿ ಇದ್ದು ಅಲ್ಲಿ ವನ್ಯಜೀವಿಗಳ ಬಗ್ಗೆ ಕೆಲಸ ಮಾಡೋದು ಎಷ್ಟು ಕಷ್ಟ ಆಯಿತು. ಇವತ್ತಿಗೆ ಸಾಧ್ಯ ಇದೆಯಾ? ಇವತ್ತಿಗೆ ಭಾಳ ಕಷ್ಟ ಇದೆ, ಆದರೆ ಆವತ್ತಿಗೆ ಇನ್ನೂ ಕಷ್ಟ ಆಯಿತು. ಈಕೆ ಅಲ್ಲಿಗೆ ಹೋಗ್ತಾರೆ. ಆಗ ಬಹಳ ಜನ ವಿರೋಧಿಸ್ತಾರೆ, ಹೆಣ್ಮಗಳು ಈ ಕ್ಷೇತ್ರಕ್ಕೆ ಅಧ್ಯಯನಕ್ಕೆ ಹೇಗೆ ಬರೋಕ್ಕಾಗುತ್ತೆ, ಹೆಣ್ಮಕ್ಳಿಗೆ 100 ಸಮಸ್ಯೆ ಇರುತ್ತೆ, ಆಗಲ್ಲ, ನಾವು ಗಂಡಸರೇ ತುಂಬ ಜನ ಒದ್ದಾಡ್ತೀವಿ ಪರಿಸರದ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಕಾಡುಗಳಲ್ಲಿ, 100 ದಿನ ಕಾಡಲ್ಲಿರಬೇಕಾಗಿರುತ್ತೆ, ವ್ಯವಸ್ಥೆ ಇರೋಲ್ಲ, ಇನ್ನೊಂದಿರಲ್ಲ, ಮತ್ತೊಂದಿರಲ್ಲ, ಹೆಣ್ಮಕ್ಳಿಗೆ ಸುರಕ್ಷತೆ ಸಮಸ್ಯೆ ಇದೆ, ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆಗ ಅವ್ರು ಅಂತಾರೆ, ಇಲ್ಲ, ನಾನು ಇದನ್ನು ಕೈಗೊಳ್ಳಲೇಬೇಕು ಅಂತ. ಅವರ ಹಿಂದೆ ಆಗ ನಿಂತದ್ದೇ ಅವರ ತಾಯಿ. ಜೇನ್ ಗುಡಾಲ್ ಅವರ ತಾಯಿ ಹಿಂದೆ ನಿಂತು, ನೀನೇನು ಯೋಚನೆ ಮಾಡಬೇಡ ಮಗಳೇ, ನಾನಿದ್ದೀನಿ ಅಂತ ಹೇಳಿ ನಿಂತ ಕಾರಣಕ್ಕೆ ಅವರು ಇವತ್ತು ಜೇನ್ ಗುಡಾಲ್ ಆಗಿ ನಮ್ಮ ಮುಂದೆ ಇದ್ದರು. ಸ್ನೇಹಿತರೆ, ಅಕ್ಟೋಬರ್ 1ನೇ ತಾರೀಕು ಜೇನ್ ಗುಡಾಲ್ ಅವರು ತೀರ್ಕೊಂಡಿದ್ದಾರೆ. 91 ವರ್ಷದ ಹಿರಿಯ ಜೀವ. ಅವ್ರಿಗೆ ಒಂದು ಗೌರವ ಸಲ್ಲಿಕೆ ಈ ವಿಡಿಯೋ ಮೂಲಕ. ಹಾಗಾದರೆ ಜೇನ್ ಗುಡಾಲ್ ಏನನ್ನು ಮಾಡಿದರು ಈ ಜಗತ್ತಿಗೆ ಅಂತಂದರೆ ಸ್ನೇಹಿತರೆ, ಚಿಂಪಾಂಜಿಗಳ ಬಗ್ಗೆ 16 ವರ್ಷ ಅವರು ಅಧ್ಯಯನ ಮಾಡಿ, ಅವರು ಅದ್ರಲ್ಲಿ PhD ಕೂಡ ಮಾಡಿ ಕಂಡು ಹಿಡಿದದ್ದು ಏನು ಅಂತಂದರೆ, ನಮ್ಮಲ್ಲಿ ಒಂದು ಇದಿತ್ತು ಗೊತ್ತಾ, ಮನುಷ್ಯನ ಎವಲ್ಯೂಷನ್, ಅಂದರೆ ಮಾನವನ ಉಗಮ ಮತ್ತು ಮಾನವನ ನಡೆದು ಬಂದ ಹಾದಿಯಲ್ಲಿ ಮಾನವ ಉಪಕರಣಗಳನ್ನು, ಅಂದರೆ ಟೂಲ್ಗಳನ್ನು, ಆಯುಧಗಳನ್ನು ಬಳಸೋಕ್ಕೆ ಶುರು ಮಾಡ್ದ. ಬುದ್ಧಿವಂತ ಮಾನವ, ಹೋಮೋಸೆಫಿಯನ್ ಆದಂಥ ಎಲ್ಲ ಮಾತಾಡ್ತೀವಲ್ಲ, ಆದರೆ ಅದಕ್ಕೂ ಮೊದಲೇ ಚಿಂಪಾಂಜಿಗಳು ಕೂಡ ಅದನ್ನು ಮಾಡಿದ್ವು. ಅವು ಈಗಲೂ ಕೂಡ ಉಪಕರಣಗಳನ್ನು, ಟೂಲ್ಸ್ಗಳನ್ನು ಬಳಸ್ತವೆ ಅಂತ ಅನ್ನೋದನ್ನ ಆಕೆ ತನ್ನ ಅಧ್ಯಯನದಿಂದ ಕಂಡುಕೊಂಡು ಜಗತ್ತಿಗೆ ಹೇಳಿದಾಗ, ಜಗತ್ತು ಮೊದಲು ಅದನ್ನು ನಂಬಿರಲಿಲ್ಲ. ಆಕೆ ಒಂದು ಉದಾಹರಣೆ ಕೊಡ್ತಾಳೆ. ಒಂದು ಚಿಂಪಾಂಜಿ ಒಂದು ಕಡ್ಡಿ ಮರದ ಕೊಂಬೆಯನ್ನು ಮುರ್ಕೊಂಡು ಎಲೆನೆಲ್ಲ ಸವರಿ ತೊಗೊಂಡೋಗಿ ಅದನ್ನು ಗೆದ್ದಲನ್ನು ಹುತ್ತಾ ಇರುತ್ತಲ್ಲ, ಅದರೊಳಗಡೆ ಇಟ್ಟು ಕಾಯ್ತಾ ಇರುತ್ತೆ. ಏನು ಮಾಡ್ತಾಯಿದೆ ಇದು ಅಂತ ನೋಡಿದಾಗ, ಅದು ಅದ್ರ ಮೇಲೆ ಈ ಕಡ್ಡಿ ಮೇಲೆ ಏನು ಗೆದ್ದಲು ಹತ್ಕೊಂಡ್ಬರ್ತಾವಲ್ಲ ಅದನ್ನು ತೆಗೆದು ಆ ಗೆದ್ದಲನ್ನ ತಿನ್ನೋಂತಹ ಕೆಲಸ ಮಾಡ್ತಾ ಇರುತ್ತೆ. ಹಾಗಾದರೆ ನಾವು ಮನುಷ್ಯರೆಲ್ಲ ಮೊದಲು ಆಯುಧಗಳನ್ನು, ಉಪಕರಣಗಳನ್ನು, ಟೂಲ್ಸ್ನ ಬಳಸೋದು ಕಲ್ತಿದ್ದು ನಮ್ಮ ಅನುಕೂಲಕ್ಕೆ ಅಂತಂದಾಗ, ಇಲ್ಲ, ಚಿಂಪಾಂಜಿಗಳು ಅದಕ್ಕಿಂತಲೂ ಮೊದಲು ಮಾಡಿದ್ವು. ಅವು ಕೂಡ ಮಾನವನ ಹತ್ರನೇ ಇದ್ದಾವೆ.
ಮಾನವ ಹೋಮೋಸೆಫಿಯನ್ ಆಗಿ ಯಾವುದೋ ಒಂದು ಕಾಲದಲ್ಲಿ ಮುಂದಕ್ಕೆ ಬಂದ್ಬಿಟ್ಟ. ಆದರೆ ಇವು ಇನ್ನು ಎಲ್ಲೋ ಆ ಉಗಮದ ಆ ಒಂದು ಹಾದಿಯಲ್ಲಿ ಬರಲಿಲ್ಲ ಮುಂದಕ್ಕೆ ಅಂಥೇಳಿ ನಮಗೂ ಮತ್ತು ಚಿಂಪ್ಯಾನ್ಜಿಗಳಿಗೂ ತುಂಬ ವ್ಯತ್ಯಾಸ ಇಲ್ಲ ಅಂತನ್ನೋದನ್ನ ಕಂಡು ಹಿಡಿದರು. ಅದನ್ನು ಸಬ್ಮಿಟ್ ಮಾಡಿದಾಗ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಗಿ ಪರ ವಿರೋಧ ಚರ್ಚೆಗಳೆಲ್ಲ ಶುರುವಾಗಿ ಕೊನೆಗೆ ಜಗತ್ತು ವಿಜ್ಞಾನವನ್ನೇ ಒಪ್ಕೋಬೇಕಾಯಿತು, ಸತ್ಯ ಅಂತ ಒಪ್ಕೋಬೇಕಾಯಿತು. ಈ ರೀತಿಯ ವಿಚಾರಗಳು ಜೇನ್ ಗುಡಾಲ್ ಅವರ ಸಂಶೋಧನೆಯಿಂದ ಬಂದಂಥವು. ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ, ನಿಮಗೆ ಗೊತ್ತೇ ಇದೆ PhD ಮಾಡಬೇಕು ಅಂತಂದರೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಆಗಿರಬೇಕು ಅಂತ. ಆದರೆ ಜೇನ್ ಗುಡಾಲ್ ಅವರು ನಾನು PhD ಮಾಡ್ತೀನಿ ಅಂತಂದಾಗ ಅವ್ರ ಹತ್ರ ಡಿಗ್ರಿನೇ ಇರಲಿಲ್ಲ. ಆದರೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ತನ್ನ ನಿಯಮಗಳನ್ನೇ ಬದಲಾಯಿಸಿ, ತನ್ನ ನಿಯಮಗಳನ್ನೇ ರೂಲ್ಸನ್ನೇ ಚೇಂಜ್ ಮಾಡಿ ಜೇನ್ ಗುಡಾಲ್ ಅವ್ರಿಗೆ ಡಿಗ್ರಿ ಇಲ್ಲದೇ ಇದ್ದರೂ ಕೂಡ PhD ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆ ತರಹದ ಮಹಾನ್ ಸಾಧಕಿ ನಮ್ಮ ಜೇನ್ ಗುಡಾಲ್. ದೇಶ ಯಾವುದಾದ್ರೇನೋ, ಭಾಷೆ ಯಾವುದಾದ್ರೇನೋ, ಧರ್ಮ ಯಾವುದಾದ್ರೇನೋ, ಸಾಧನೆ ಮನುಕುಲಕ್ಕೋಸ್ಕರ ಮಾಡಿದ್ದಲ್ವ, ನಾವು ಅದನ್ನು ಗೌರವಿಸಬೇಕು. ಆ ಮಹಾತಾಯಿ ಜೇನ್ ಗುಡಾಲ್ ತಮ್ಮ ಜೀವಿತಾವಧಿಯ 1 ವರ್ಷದ 365 ದಿನದಲ್ಲಿ 300 ದಿನ ಪ್ರವಾಸನೇ ಮಾಡ್ತಿದ್ರಂತೆ. ಯಾಕೆ ಮಾಡ್ತಾಯಿದ್ರು? ಟೈಮ್ ಪಾಸು, ಶೋಕಿ, ಆ ಊರು ಇವ್ರು ನೋಡಬೇಕು ಅಂತಲ್ಲ. ಪರಿಸರದ ಬಗ್ಗೆ, ಪ್ರಕೃತಿ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಪರಿಸರ, ಪ್ರಕೃತಿ, ಪ್ರಾಣಿಗಳಿಂದ ಮನುಷ್ಯನ ಬದುಕು ಕೂಡ ಹೇಗೆ ಹೊಂದಿಕೊಂಡಿದೆ, ಅದಕ್ಕೂ ನಮಗೂ ಮತ್ತು ಪರಿಸರಕ್ಕೂ ಹೇಗೆ ನೇರ ಸಂಬಂಧ ಇದೆ, ಪರಿಸರ ಉಳಿವಿಗೋಸ್ಕರ ಏನೆಲ್ಲ ಮಾಡ್ಬೋದು ಅಂತ ತಿಳಿಸ್ಕೊಡೋಕ್ಕೆ ಉಪನ್ಯಾಸಗಳಿಗೆ ಇಡೀ ಜಗತ್ತನ್ನು ಸುತ್ತುತ್ತಿದ್ದರು ನಮ್ಮ ಜೇನ್ ಗುಡಾಲ್ ಅವರು. ಅದು ತಮ್ಮ 90ನೇ ವಯಸ್ಸಿನಲ್ಲೂ ಕೂಡ ಅಂಥ ಮಹಾನ್ ಸಾಧಕಿ ಅಕ್ಟೋಬರ್ 1ನೇ ತಾರೀಕು ತೀರ್ಕೊಂಡಿದ್ದಾರೆ. ಅಂದರೆ ಅದಕ್ಕೆ ಶೋಕ ಪಡುವ ಅಥವಾ ದುಃಖ ಪಡುವ, ಕಣ್ಣೀರು ಹಾಕುವಂಥ ವಿಚಾರ ನಾವು ಮಾಡಬೇಕಾಗಿಲ್ಲ. ಆದರೆ ಅವರು ನಮಗೋಸ್ಕರ ಬಿಟ್ಟು ಹೋದ ವಿಚಾರ ಇದೆಯಲ್ಲ, ಅದನ್ನು ನಾವು ಗೌರವಿಸಿ ಉಳಿಸ್ಕೊಂಡು ಮುಂದುವರಿಸಿ ಮಾಡೋದೇ ನಿಜವಾದ ಅಶ್ರುತರ್ಪಣ, ನಿಜವಾದ ಶ್ರದ್ಧಾಂಜಲಿ ಅಂತ ಹೇಳ್ತಾ, ಜೇನ್ ಗುಡಾಲ್ ಅಮ್ಮ ನಿಮ್ಗೆ ಒಳ್ಳೆಯದಾಗಲಿ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ, ವಿಜ್ಞಾನದ ಹಾದಿಯಲ್ಲಿ ನಡೆಯುವುದೇ ನಾವು ಅವ್ರು ತೋರಿಸುವ ಗೌರವ. ಮೌಢ್ಯ, ಕಂದಾಚಾರ ಇವುಗಳನ್ನು ಬಿಟ್ಟು ವಿಜ್ಞಾನ ನಮ್ಮನ್ನು ನಡೆಸೋ ಶಕ್ತಿ ಅಂತ ಮುಂದೆ ಹೋಗೋಣ. ಜೇನ್ ಗುಡಾಲ್ ಅವ್ರಿಗೆ ಕಲಾಂ ಮಾಧ್ಯಮದ ಗೌರವ ಸಮರ್ಪಣೆ.